ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಪ್ರತಾಪ್ ಬ್ಲಾಗ್ಸ್. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇವತ್ತು ವಿಶ್ವ ತಾಯಂದಿರ ದಿನಾಚರಣೆ. ಸೊ ಯಾರೆಲ್ಲ ನಮ್ಮ ತಾಯಂದಿರಿದ್ದೀರಿ ಎಲ್ಲರಿಗೂ ತಾಯಂದಿರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ತಾಯಂದಿರ ಪಾತ್ರ ಎಲ್ಲರ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ನನಗೆ ನನ್ನ ತಾಯಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ ತುಂಬ ಇಂಪಾರ್ಟೆಂಟ್. ನನಗೆ ಅಮ್ಮನ ಬಗ್ಗೆ ಮಾತಾಡೋದು ಅಂದರೆ ಕಣ್ಣು ತುಂಬುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ನಾನು ಸಣ್ಣವಳಿದ್ದಾಗಿಂದನೂ ನಾನು ಇಷ್ಟುವರೆಗೂ ನನಗೆ ನನ್ನ ತಾಯಿನೇ ನನಗೆ ತುಂಬ ಕ್ಲೋಸ್ ಫ್ರೆಂಡ್. ಸೊ ಅಷ್ಟು ಇಷ್ಟ ನನಗೆ ನನ್ನ ತಾಯಿ ಅಂತೇಳಿದರೆ. ಸೊ ನೋಡ್ತಾ ಇರ್ಬೋದು, ನಾನು ಲಾಸ್ಟ್ ಟೈಮ್ ನನ್ನ ಅಮ್ಮನ ಬರ್ಡೇಗೆ ನಾನು ಅಮ್ಮನಿಗೆ ಗಿಫ್ಟಾಗಿ ನನ್ನ ತಾಯಿದು ಟ್ಯಾಟೋ ಹಾಕಿಸ್ಕೊಂಡಿದ್ದೀನಿ. ಸೊ ಅಷ್ಟು ನನಗೆ ಇಷ್ಟ. ಯಾಕಂತೇಳಿದರೆ ನನ್ನ ತಾಯಿ ನನ್ನ ಜೊತೆನೇ ಇದ್ದಾರೆ ಅನ್ನೋ ಅಷ್ಟು ನನಗೆ ಫೀಲ್ ಇರುತ್ತೆ. ಸೊ ಅಷ್ಟು ಒಂದು ಬಲವಾದ ನಂಬಿಕೆ ನನಗೆ. ಸೊ ನನ್ನ ತಾಯಿ ನನ್ನ ಜೊತೆ ಯಾವ ಥರ ಅಂದರೆ, ನನ್ನ ಕಷ್ಟದಲ್ಲೂ ನನ್ನ ಜೊತೆ ನಿಲ್ತಾರೆ, ನನ್ನ ಸುಖದಲ್ಲೂ ನನ್ನ ಜೊತೆ ನಿಲ್ತಾರೆ. ನನಗೆ ಅಂತ ಸಪೋರ್ಟ್ ಮಾಡುವಂಥ ಒಂದೇ ಒಂದು ಜೀವ ಅಂತೇಳಿದರೆ ಅದು ನನ್ನ ತಾಯಿ. ಸೊ ಅಷ್ಟು ನನಗೆ ನನ್ನ ತಾಯಿ ಅಂದರೆ ನನಗೆ ತುಂಬ ಇಂಪಾರ್ಟೆಂಟ್. ನನಗೂ ನನ್ನ ತಾಯಿ ಜೊತೆ ಅಷ್ಟು ಕ್ಲೋಸ್ ಬಾಂಡಿಂಗ್ ಇದೆ. ಸೊ ನಿಮಗೂ ನಿಮ್ಮ ತಾಯಿ ಜೊತೆ ಇದೇ ಥರ ಕ್ಲೋಸ್ ಬಾಂಡಿಂಗ್ ಇದೆಯಾ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ಮೋಸ್ಟ್ ಎಲ್ಲರಿಗೂ ತಾಯಿಯ ಮೊದಲ ದೇವರಾಗಿರ್ತಾರೆ. ಸೊ ಫ್ರೆಂಡ್ಸ್, ನಾವಿವತ್ತು ಒಂದು ಸಣ್ಣದಾಗಿ ತಾಯಂದಿರ ದಿನಾಚರಣೆಯ ಒಂದು ಸೆಲೆಬ್ರೇಷನನ್ನು ಇಟ್ಕೊಂಡಿದ್ದೀವಿ ಮನೆಯಲ್ಲಿ. ಸೊ ಯಾವ ರೀತಿ ನಾವು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಯಾವ ರೀತಿ ಒಂದು ತಾಯಿಯಂದಿರ ದಿನಾಚರಣೆ ಸೆಲೆಬ್ರೇಷನನ್ನು ನಾವು ಮಾಡಿದ್ದೀವಿ ಅಂತ. ತುಂಬಾ ಸಿಂಪಲ್ ಆಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ಸಣ್ಣ ಮಕ್ಕಳೆಲ್ಲ ಸೇರಿಕೊಂಡು ನಾವೊಂದು ತಾಯಿಯಂದಿರ ದಿನಾಚರಣೆಯನ್ನು ಆಚರಿಸಿದ್ವಿ. ನಮ್ಮ ಮನೆಯಲ್ಲಿ 4 ಜನ ತಾಯಂದಿರು ಸೇರಿ ಒಂದು ಕೇಕನ್ನು ಕಟ್ ಮಾಡಿ ಈ ಒಂದು ತಾಯಂದಿರ ದಿನಾಚರಣೆ ಸೆಲೆಬ್ರೇಷನನ್ನು ಮಾಡಿದ್ವಿ. ಮಕ್ಕಳು ಸಹ ತುಂಬ ಖುಷಿಪಟ್ಟು ಸೆಲೆಬ್ರೇಷನನ್ನು ಮಾಡಿದರು. ಸೊ ಫ್ರೆಂಡ್ಸ್, ಈ ಒಂದು ತಾಯಂದಿರ ದಿನಾಚರಣೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಯಾರೆಲ್ಲ ನಿಮ್ಮ ತಾಯಿಗೆ ಗೌರವ ಕೊಡ್ತೀರೋ ಅವರೆಲ್ಲರೂ ನನ್ನ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ, ನೋಡೋಣ ಎಷ್ಟು ಹೆಚ್ಚು ಲೈಕ್ಸ್ ಬರುತ್ತೆ ಅಂತ ಹೇಳಿಬಿಟ್ಟು ನಿಮ್ಮ ತಾಯಿಗೆ ಒಂದು ಗೌರವವನ್ನು ನೀಡುವ ರೀತಿಯಲ್ಲಿ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ,
ಹೀಗೆ ನನ್ನ ಚಾನಲನ್ನು ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.